ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ಭೂಗುಣೂರರ ಶುದ್ಧ ಚೈತನ್ಯಕ್ಕೆ ನಮೋ. ಮಹಾಭಾರತದ ಅದರಲ್ಲಿಯೂ ವಿಶೇಷವಾಗಿ ಭಗವದ್ಗೀತೆಯ ಅಧ್ಯಯನದಲ್ಲಿ ಭಾಗಿಗಳಾಗಿರತಕ್ಕಂತಹ ಆಸಕ್ತರೇ, ವಿಮರ್ಶಕರೇ, ಚಿಂತಕರೇ, ಕಳೆದ 17 ಭಾನುವಾರಗಳಿಂದ ಭಗವದ್ಗೀತೆಯ 17 ಅಧ್ಯಾಯಗಳನ್ನು ವಾರಕ್ಕೆ ಒಂದು ಅಧ್ಯಾಯದಂತೆ ನೋಡಿಕೊಂಡು ಬಂದುಬಿಟ್ಟಿದ್ದೇವೆ. ಕೊನೆಯ ಅಧ್ಯಾಯ 18ನೇ ಅಧ್ಯಾಯ. ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಖ್ಯಾತವಾಗಿರತಕ್ಕಂಥ ತತ್ವಶಾಸ್ತ್ರದ ಗೌರಿ ಶಂಕರದಲ್ಲಿ ವಿರಾಜಮಾನವಾಗಿರತಕ್ಕಂತಹ ಭಗವದ್ಗೀತೆ, ಅದರ ಅತ್ಯಂತ ಸ್ಥೂಲ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಅದನ್ನು ತಮ್ಮಲ್ಲಿ ಭಿನ್ನಯಿಸಿದ್ದೇನೆ. ತುಂಬ ಕಡಿಮೆ ಕಾಲದಲ್ಲಿ ನಾವು ಭಗವದ್ಗೀತೆಯನ್ನು ಸಂಪೂರ್ಣ ದರ್ಶನ ಮಾಡಬೇಕು ಅಂತಂದರೆ ಏನಿಲ್ಲ ಅಂದರೂ ತುಂಬ ಕಡಿಮೆ ಅಂದರೂ ಒಂದು 250 ಗಂಟೆಗಳು ಬೇಕಾಗುತ್ತೆ. ಆದರೆ ನಾವು ತೆಗೆದುಕೊಂಡಿರತಕ್ಕಂಥದ್ದು ಅತ್ಯಂತ ಅಲ್ಪ. ಅದು ಹೇಗೆ ಹೇಳಬಹುದು ಅಂದರೆ, ಈ ಭಗವದ್ಗೀತೆಯ ವಿಶಾಲ ಜ್ಞಾನ ಸಮುದ್ರಕ್ಕೆ, ಆ ಜ್ಞಾನ ಗಗನಕ್ಕೆ ಒಂದು ಪೀಠಿಕೆಯನ್ನು ಕೊಟ್ಟರೆ, ಆ ಪೀಠಿಕೆಯ ಸಾರವನ್ನು, ಅದರ ಸಾರಾಂಶವನ್ನು ಏನಾದರೂ ಹೇಳಬಹುದು ಅಂದರೆ ಒಂದು 6-6.5 ಗಂಟೆಗಳಲ್ಲಿ ನಾನು ಮಾತಾಡಿದೆ. ಅಂದರೆ ಅಷ್ಟು ವಿಸ್ತಾರವಾಗಿ ವಿಶಾಲವಾಗಿರತಕ್ಕಂಥದ್ದು ಆ ಭಗವದ್ಗೀತಾ ಪ್ರಜ್ಞಾ ಪ್ರಕಾಶ. ಅದರಲ್ಲಿಯೂ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅಂತ. ಮೊಟ್ಟ ಮೊದಲನೆಯ ಅಧ್ಯಾಯ ವಿಷಾದ ಯೋಗ. ವಿಷಾದ ಅಂದರೆ ಗೋಳು. ಮೋಕ್ಷ ಸನ್ಯಾಸ ಕೊನೆಯದು ಅಂದರೆ ಬಿಡುಗಡೆ. ಗೋಳಾಡ್ತಾ ಇದ್ದಂತಹ ಅರ್ಜುನ ತನ್ನ ಶೋಕದಿಂದ ವಿಮುಖನಾಗಿ ತನ್ನ ದುಃಖವನ್ನು ತ್ಯಜಿಸಿ ಸಮಾಧಾನ ಸ್ಥಿತಿಯನ್ನು, ಬಿಡುಗಡೆಯನ್ನು ಹೊಂದತಕ್ಕಂತಹ ಅಧ್ಯಾಯ. ಸಹಜವಾಗಿ ಈ ಅಧ್ಯಾಯ ತುಂಬ ಗಂಭೀರವಾಗಿರತಕ್ಕಂಥದ್ದು, ತುಂಬ ಮಾನ್ಯವಾಗಿರತಕ್ಕಂಥದ್ದು, ಪವಿತ್ರವಾಗಿರತಕ್ಕಂಥದ್ದು, ಬಹಳಷ್ಟು ವಿಷಯಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರತಕ್ಕಂಥದ್ದು. ಹಾಗೆಯೇ ಉಳಿದ ಅಧ್ಯಾಯಗಳಿಗೆ ಹೋಲಿಸಿದರೆ ಈ ಅಧ್ಯಾಯ ಬಹಳ ದೊಡ್ಡದು. 78 ಶ್ಲೋಕಗಳನ್ನು ಹೊಂದಿರತಕ್ಕದ್ದು. ಮತ್ತು ಭಗವದ್ಗೀತೆಯ ಮುಕ್ತಾಯ ಆಗ್ತದೆ. ಹೀಗಾಗಿ ಶ್ರೀಕೃಷ್ಣ ಇಲ್ಲಿಯ ತನಕ ಏನೇನನ್ನು ಹೇಳಿಲ್ಲವೋ, ಯಾವ್ಯಾವುದು ಅತ್ಯಂತ ಪ್ರಧಾನವೋ, ಪ್ರಮುಖವೋ, ಅನಿವಾರ್ಯವೋ, ಹೇಳಲೇಬೇಕೋ ಅಂತಹ ವಿಷಯಗಳನ್ನೆಲ್ಲ 18ನೇ ಅಧ್ಯಾಯದಲ್ಲಿ ಸಂಗ್ರಹಿಸಿಬಿಟ್ಟಿದ್ದಾನೆ. ಅದು ಕಾರಣ ಈ 18ನೇ ಅಧ್ಯಾಯವನ್ನಾದರೂ ತುಸು ವಿಸ್ತಾರವಾಗಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಹಲವಾರು ವಿಷಯಗಳಿದೆ, ಮಂಡನೆಗಳಿದೆ, ಸೂಚನೆಗಳಿದೆ, ಆದೇಶಗಳಿದೆ. ತುಂಬ ವಿಶಾಲವಾಗಿರತಕ್ಕಂಥ ತತ್ವದ ಚಿಂತನೆ ಇದೆ. ಹೀಗಾಗಿ ತುಂಬ ಬಹು ವಿಷಯಗಳಿಂದ ಇಡಿಕಿರಿದಿರತಕ್ಕಂತಹ ಒಂದು ಗಂಭೀರ ಪ್ರಕರಣವಾದ್ದರಿಂದ ನಾನು 18ನೇ ಅಧ್ಯಾಯವನ್ನು ಈಗಾಗಲೇ ಹೇಳಿದಾಗೆ ತುಸು ವಿಸ್ತಾರವಾಗಿ ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗಂದ ಮಾತ್ರಕ್ಕೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ನಾನು ಗಮನಿಸ್ತೀನಿ ಅಂತ ಅರ್ಥ ಅಲ್ಲ. ನಮಗಿರತಕ್ಕಂಥ ಮಿತಿಯಲ್ಲಿ
ಒಂದರಲ್ಲಿ ಮುಗಿಯಿಲ್ಲ ಅಂದರೆ 2 ಅಥವಾ 3 ಸಂಚಿಕೆಗಳಲ್ಲಿ ಅದನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ನಮ್ಮ ದೃಷ್ಟಿ ಇರತಕ್ಕಂಥದ್ದೇ ಅತ್ಯಂತ ಸಂಕ್ಷೇಪವಾಗಿ ನೋಡ್ತಕ್ಕಂಥದ್ದು. ಹೀಗಾಗಿ ಕೊನೆಯ ಅಧ್ಯಾಯವನ್ನು 18ನೇ ಅಧ್ಯಾಯವನ್ನು ಮೋಕ್ಷ ಸನ್ಯಾಸ ಯೋಗವನ್ನು ಕುರಿತು ದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. 18ನೇ ಅಧ್ಯಾಯ 9 18 ಸ್ಥಿರ ಸಂಖ್ಯೆಯ 2 ಭಾಗ. ನಾನು ನೀನು ಅನ್ನತಕ್ಕಂಥ ದ್ವೈತದ ಸಂಯುಕ್ತ ಸ್ಥಿತಿ, ಅದ್ವೈತದ ಪರಮಶ್ರೇಷ್ಠವಾಗಿರತಕ್ಕಂತಹ ದರ್ಶನ, ಅದಕ್ಕೆ ಇಂಬು ಕೊಡುವಂತೆ ಅನೇಕ ಬೇರೆ ಬೇರೆ ವಿಷಯಗಳ ಮಂಡನೆ, ವಿವರಣೆ, ವಿಸ್ತಾರ. ಭಗವದ್ಗೀತೆಯೊಂದನ್ನು ಅಧ್ಯಯನ ಮಾಡಿಬಿಟ್ಟರೆ ಸಂಪೂರ್ಣ ತತ್ವದರ್ಶನವಾಗಿಬಿಡುತ್ತೆ. ಅಲ್ಲಿರತಕ್ಕಂಥ ಪ್ರತಿಯೊಂದು ಪದಗಳು ಅಷ್ಟು ತೂಕವಾಗಿದೆ. ಈ ಮೋಕ್ಷ ಸನ್ಯಾಸ ಯೋಗ, ಮೋಕ್ಷ, ಇದನ್ನು ನೀವು ಅಧ್ಯಯನ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಬಿಡುಗಡೆ ಇಲ್ಲ. ಭಗವದ್ಗೀತೆಯ ಮೂಲ ಉದ್ದೇಶವೂ ಅದೇ. ನಾನು ಮುಕ್ತನಾಗಬೇಕು, ನಾನು ಈ ಜಂಜಡಗಳಿಂದ ಬಿಡುಗಡೆ ಹೊಂದಬೇಕು, ನಾನು ಈ ಸಂಸಾರ ಸಮುದ್ರದಲ್ಲಿ ಈಜಿ ಆ ಕಡೆಯ ದಡವನ್ನು ಸೇರಬೇಕು. ಈ ಸಂಸಾರ ಅನ್ನತಕ್ಕಂಥದ್ದು ಒಂದು ನದಿಯಾದರೆ ಅದರ ಆ ಕಡೆಯ ದಡವೇ ಮೋಕ್ಷ ಅನ್ನತಕ್ಕಂಥ ದ್ವೀಪದ ಮೊಟ್ಟ ಮೊದಲನೆಯ ಅಂಚು. ಹೀಗಾಗಿ ಮೋಕ್ಷ ಸನ್ಯಾಸ ಯೋಗವನ್ನು ನಾವು ತುಂಬ ತೀಕ್ಷ್ಣವಾಗಿ, ಆಳವಾಗಿ ಪ್ರತಿ ಪದವನ್ನು ಅರ್ಥ ಮಾಡಿಕೊಳ್ತಾ ಹೋಗಿಬಿಟ್ಟರೆ ಬಹುಶಃ ಮತ್ತಿನ್ಯಾವ ತತ್ವ ಗ್ರಂಥವನ್ನು ಅಧ್ಯಯನ ಮಾಡಬೇಕಾಗಿಲ್ಲ ಅಂತ ಅನಿಸುತ್ತೆ. ಅಂಥ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ಕೃತಿ ಭಗವದ್ಗೀತೆ. ಅತ್ಯಂತ ಪುಟ್ಟದಾದರೂ ಹಿಮಾಲಯ ಸದೃಶವಾಗಿರತಕ್ಕಂಥ ತೂಕವನ್ನು, ಭವ್ಯತೆಯನ್ನು, ಭಾರವನ್ನು, ಮಹತ್ತನ್ನು ಹೊಂದಿರತಕ್ಕಂಥ ಅಪುಟ್ಟ ಕಿರಿಯ ವಾಮನ ಗ್ರಂಥ. ಅಮೋಕ್ಷ ಸನ್ಯಾಸ ಯೋಗದ ಪ್ರಥಮ ಭಾಗದಲ್ಲಿ ಚಿಂತನೆ ಆಗಿರತಕ್ಕಂಥದ್ದು ಸನ್ಯಾಸ. ಸನ್ಯಾಸ ಬಹಳ ಸರಳವಾದ ಅರ್ಥದಲ್ಲಿ ಎಲ್ಲವನ್ನೂ ಬಿಟ್ಟಿರೋದು ಒಂದು. ಸನ್ಯಾಸಿಗಳು ಅಂತಿದ್ದಾಗೇನೆ ಅವರು ಸಂಸಾರ ಇಲ್ಲ ಒಳ್ಳೆಯದಾಗಿ, ಯಾವುದೇ ವ್ಯಾಮೋಹವಿಲ್ಲದೆ ಕೇವಲ ಯಾವುದೋ ಒಂದು ಕಾವಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾರೆ. ಯಾವುದೇ ಬೇರೆ ಬೇರೆ ಹುದ್ದೆಗಳಲ್ಲಿ ಇರಲ್ಲ, ಹಣದಲ್ಲಿ ಆಸಕ್ತಿ ಇರೋದಿಲ್ಲ, ಕೂಡುದು. ಕೇವಲ ಪರೋಪಕಾರಕ್ಕಾಗಿ ಅವರು ಬದುಕಿರತಕ್ಕಂಥದ್ದು, ಸರ್ವ ಜೀವರಿಗೂ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಕ್ಷೇಮವನ್ನು ಬಯಸ್ತಕ್ಕಂಥದ್ದು, ಧರ್ಮಬೋಧನೆಯನ್ನು ಮಾಡತಕ್ಕಂಥದ್ದು, ಪೂಜೆ ಇತ್ಯಾದಿಗಳನ್ನು, ವ್ರತಗಳನ್ನು ಸೇವನೆ ಮಾಡತಕ್ಕಂಥದ್ದು, ಆಹಾರಾಪೇಕ್ಷೆಯಲ್ಲಿ ಅತ್ಯಂತ ಬಯಕೆಗಳನ್ನು ಹೊಂದಿಲ್ಲದೆ ವಿರಾಗಿಯಾಗಿರತಕ್ಕಂಥದ್ದು. ಅದು ಕೇವಲ ವಿರಾಗ ಅನ್ನತಕ್ಕಂಥದ್ದು ಬರೀ ಆಹಾರಕ್ಕಷ್ಟೇ ಅಲ್ಲ, ಜೀವನದ ಯಾವುದೇ ವಿಷಯಗಳಿಗೂ ಈ ರಾಗ ಅನ್ನತಕ್ಕಂಥದ್ದು ಸಂಬಂಧಪಡತಕ್ಕಂಥದ್ದು ಇಂದ್ರಿಯಗಳಿಗೆ. ರಾಗ ಅಂದರೆ ಆಸೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಇತ್ಯಾದಿಗಳಿಗೆಲ್ಲ ಏನೇನೋ ಆಸೆಗಳಿರುತ್ತೆ. ಆ ದೃಶ್ಯವನ್ನು ನೋಡಬೇಕು, ಈ ಶಬ್ದವನ್ನು ಕೇಳಬೇಕು, ಇಂಥ ಗಂಧ ಬೇಕು, ಇಂಥ ರುಚಿಯಾದ ಅಡುಗೆ, ಈ ರೀತಿಯಾಗಿ ವಿರಾಗ ಅದಕ್ಕೆ ವಿರುದ್ಧವಾಗಿರತಕ್ಕಂಥದ್ದು. ಹೀಗಾಗಿ ವಿರಾಗಿಯೊಬ್ಬ, ಸನ್ಯಾಸಿಯೊಬ್ಬ ಎಲ್ಲ ವಿಷಯಗಳಲ್ಲಿಯೂ ವಿರಾಗ ಸ್ಥಿತಿಯಲ್ಲಿರತಕ್ಕದ್ದು, ಆಶೆಯನ್ನು ಬಿಟ್ಟಿರತಕ್ಕಂಥದ್ದು, ಆಶೆಯನ್ನು ಹೊಂದಿಲ್ಲದಂಥದ್ದು. ಇಷ್ಟೆಲ್ಲ ನಾನು ವಿವರಣೆ ಕೊಟ್ಟಿದ್ದು ಬಹಳ 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 ಸಾಧಾರಣವಾಗಿ ನಾವು ನೋಡ್ತಕ್ಕಂಥ ಸನ್ಯಾಸ ದರ್ಶನ,
ಅದೇ ಸನ್ಯಾಸವಲ್ಲ. ನೀವು ಕಾವಿ ಬಟ್ಟೆಯನ್ನು ಹಾಕಿಕೊಳ್ಳದೆ ಲೌಕಿಕ ದೃಷ್ಟಿಯಿಂದ ಸಂಸಾರಸ್ಥರಾಗಿದ್ದೂ ಸನ್ಯಾಸಿಗಳಾಗಿರಬಹುದು. ಹೀಗಾಗಿ ಅರ್ಜುನನಿಗೆ ಮೊಟ್ಟ ಮೊದಲನೆಯ ಪ್ರಶ್ನೆ ಈ 18ನೇ ಅಧ್ಯಾಯದ ಮೋಕ್ಷ ಸನ್ಯಾಸ ಯೋಗದಲ್ಲಿ ಅರ್ಜುನ ಕೇಳತಕ್ಕಂಥ ಪ್ರಶ್ನೆ, ಸನ್ಯಾಸ ಅಂದ್ರೆ ಏನಪ್ಪಾ ಅಂತ. ಸುಮ್ಮನೆ ಇಷ್ಟೊತ್ತು ನಾನು ವಿವರಣೆ ಕೊಟ್ಟನಲ್ಲ, ಅದು ಎಲ್ರಿಗೂ ಗೊತ್ತು, ಅರ್ಜುನನಿಗೂ ಗೊತ್ತದು. ಅದನ್ನಾತ ಕೇಳ್ತಿಲ್ಲ. ಆತ ಸನ್ಯಾಸ ಅಂದ್ರೆ ತಾತ್ವಿಕವಾಗಿ ಏನು ಅರ್ಥ ಅಂತ ಕೇಳ್ತಾ ಇದ್ದಾರೆ. ಹಾಗೂ ಈ ಸನ್ಯಾಸದ ಜೊತೆಗೆ ಬಂದಿರತಕ್ಕಂಥ ಮತ್ತೊಂದು ಪದ ಬಿಡೋದು, ಸನ್ಯಸ್ತ ಮನಸ್ಥಿತಿ, ಅಥವಾ ಬಹಳ ಸರಳವಾಗಿ ಹೇಳ್ಕೊಂಡ್ರೆ ತ್ಯಾಗ. ತ್ಯಾಗೇನ ಏಕೇನ ಅಂತ. ಸನ್ಯಾಸಿಯಾಗಿರ್ಬೇಕು ನೋಡಿ, ತ್ಯಾಗ ಬಹಳ ಪ್ರಧಾನವಾಗಿದೆ. ಹೀಗಾಗಿ ಏನು ತ್ಯಾಗ ಅಂದರೆ ಅರ್ಥ ಏನು, ಸನ್ಯಾಸ ಅಂದರೆ ಅರ್ಥ ಏನು ಅನ್ನುವುದರಿಂದ 18ನೇ ಅಧ್ಯಾಯ ಆರಂಭ. ಈ ಸನ್ಯಾಸ ಮತ್ತು ತ್ಯಾಗ ಇವುಗಳ ಫಲಿತಾಂಶವನ್ನು ನಾವು ನೋಡಬೇಕು ಅಂದರೆ ಈ ಎರಡೂ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದರೆ ನಾವು 12ನೇ ಶ್ಲೋಕವನ್ನು ನೋಡಬೇಕು. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತಿ ಅತ್ಯಾಯಿನಾಂ ಪ್ರೇತ್ಯ ಭವತ್ಯತ್ಯಾಯಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಈ ಶ್ಲೋಕ ನಮಗೆ ಅರ್ಥವಾದ ಮೇಲೆ ನಾವು ಅರ್ಜುನನ ಪ್ರಶ್ನೆಯ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಬಹಳಷ್ಟು ಮಂದಿ ಅಧ್ಯಯನದ ಪ್ರಾರಂಭದ ಹಂತದಲ್ಲಿ ಇರತಕ್ಕವರು, ಒಂದು ಕಾಲದಲ್ಲಿ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಸನ್ಯಾಸ ಹಾಗೂ ತ್ಯಾಗ ಅನ್ನತಕ್ಕಂಥ ಎರಡು ಪದಗಳು ಬೇರೆ ಬೇರೆ. ಸನ್ಯಾಸಿ ಎಂದರೆ ಈಗಾಗಲೇ ನಾನು ವರ್ಣನೆ ಮಾಡಿದಾಗೆ ಕಾವಿ ಬಟ್ಟೆಯನ್ನು ತೊಟ್ಕೊಂಡಿರತಕ್ಕಂಥ ಮಠಪತಿ ಇದ್ದಂತೆ ಅಥವಾ ಬಿಡಿ ಸನ್ಯಾಸಿ ಇದ್ದಂತೆ. ತ್ಯಾಗಿ ಎಂದರೆ ಕರ್ಮಯೋಗಿಯಾಗಿರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಅವೆರಡು ಬೇರೆ ಬೇರೆ ಅಂತ ಹೇಳಿ ನಾನು ಆರಂಭದ ದಿವಸಗಳಲ್ಲಿ ಸುಮಾರು 20 ವರ್ಷದ ಹಿಂದೆ ಆ ರೀತಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅದು ನಿವಾರಣೆಯಾಗಿದ್ದು ಈ 12ನೇ ಶ್ಲೋಕದಿಂದ. 12ನೇ ಶ್ಲೋಕದಲ್ಲಿ ಸನ್ಯಾಸಿಯನ್ನು ಪ್ರಶಂಸೆ ಮಾಡುತ್ತಾ ಸನ್ಯಾಸಿಯ ಔನ್ನತ್ಯವನ್ನು ಹೇಳುತ್ತಾ ಅತ್ಯಾಗಿಯ ಮಿತಿಯನ್ನು ಹೇಳುತ್ತೆ. ತ್ಯಾಗವನ್ನು ಮಾಡದವನ ಮಿತಿಯನ್ನು ಹೇಳುತ್ತೆ. ಅಥವಾ ತ್ಯಾಗವನ್ನು ಮಾಡದೇ ಇರತಕ್ಕಂತಹವನಿಗೆ ಮರಣದ ಕೊನೆಯಲ್ಲಿ ಲಭ್ಯವಾಗತಕ್ಕದ್ದೇನು, ಸನ್ಯಾಸಿಗೆ ಸಿಗ್ತಕ್ಕದ್ದೇನು, ಹಾಗೆ ಹೇಳುವುದರ ಮೂಲಕ ಅತ್ಯಾಗಿ ಸನ್ಯಾಸಿ, ಅತ್ಯಾಗಿ ತ್ಯಾಗಿ, ತ್ಯಾಗಿ ಸನ್ಯಾಸಿ. ಹೀಗಾಗಿ ಅತ್ಯಾಗಿ ತ್ಯಾಗವನ್ನು ಮಾಡದೇ ಇರತಕ್ಕಂತಹವನು ಒಂದು ಗುಂಪಾದರೆ, ಸನ್ಯಾಸಿ ಇನ್ನೊಂದು ಗುಂಪಾದರೆ, ಆ ಸನ್ಯಾಸಿಯೇ ತ್ಯಾಗಿ ಅನ್ನತಕ್ಕಂಥ ಅರ್ಥದಲ್ಲಿ 12ನೆಯ ಶ್ಲೋಕದಲ್ಲಿ ಬಹಳ ಖಚಿತವಾಗಿ ಕೃಷ್ಣ ಹೇಳಿದ್ದನ್ನು ನಾವು ಅರ್ಥ ಮಾಡಬಹುದು. ಹೀಗಾಗಿ ಅರ್ಜುನ ಕೇಳತಕ್ಕಂಥ ಪ್ರಶ್ನೆ, ಸನ್ಯಾಸ ಅಂದರೆ ಏನು, ತ್ಯಾಗಿ ಅಂದರೆ ಅರ್ಥ ಏನು ಅಂತ ಕೇಳುವಾಗ ಅರ್ಜುನನ ಮನಸ್ಸಿನಲ್ಲಿ ಸನ್ಯಾಸಿ ಬೇರೆ ತ್ಯಾಗಿ ಬೇರೆ ಅನ್ನತಕ್ಕಂಥ ಭೇದ ಭಾವ ಇಲ್ಲ. ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಆದರೂ ಅದು ನನಗೆ ಸ್ಪಷ್ಟವಾಗಬೇಕು ಅಂತ
ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಈಗ ಮೊದಲು ಈ 12ನೆಯ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ. ಅದಾಗಲೇ ಹೇಳಾಯಿತು. ಕರ್ಮಣಃ, ನಾವು ಬದುಕಿರುವ ತನಕ, ಬದುಕಿದ್ದಾಗ ಪ್ರತಿ ಕ್ಷಣವೂ ಕರ್ಮಣಃ, ಕರ್ಮವನ್ನು ಮಾಡುತ್ತೇವೆ. ಹಾಗೆ ಕರ್ಮಗಳನ್ನು ಮಾಡಿದಾಗ ಫಲಂ, ಆ ಕರ್ಮಗಳಿಗೆ ಬರತಕ್ಕಂತಹ ಫಲ ತ್ರಿವಿಧಂ, 3 ವಿಧವಾಗಿ ಇರುತ್ತದೆ. ನಾವು ಬದುಕಿರುವಾಗ ಪ್ರತಿ ಕ್ಷಣವೂ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ. ನಾವು ಮಾಡತಕ್ಕಂತಹ ಕೆಲಸದ ಫಲರೂಪದಲ್ಲಿ ನಮಗೆ ಪ್ರತಿ ಕ್ಷಣವೂ ಫಲ ಸಿಗ್ತಾ ಇರುತ್ತೆ, ಕರ್ಮ ಫಲ ಸಿಗ್ತಾ ಇರುತ್ತೆ. ಆ ಕರ್ಮ ಫಲ ಅನ್ನೋದು 3 ರೂಪದಲ್ಲಿರುತ್ತೆ. ಆ 3 ರೂಪ ಯಾವುದಪ್ಪ ಅಂದರೆ ಅನಿಷ್ಟಮಿಷ್ಟಂ ಮಿಶ್ರಂಚ, ನಮಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಇಷ್ಟ, ನಮಗೆ ಅಪ್ರಿಯವಾಗಿರತಕ್ಕಂಥ ಅನಿಷ್ಟ, ಮತ್ತು ಇಷ್ಟ ಮತ್ತು ಅನಿಷ್ಟಗಳ ಮಿಶ್ರಣ. ಅನಿಷ್ಟಂ ಇಷ್ಟಂ ಮಿಶ್ರಂಚ, ಈ 3 ರೂಪದಲ್ಲಿ ನಾವು ಮಾಡತಕ್ಕಂಥ ಕರ್ಮ ಫಲಗಳು ನಮಗೆ ಸಿಗುತ್ತೆ. ಇದು ಬಹಳ ಸರಳವಾಗಿ ಅರ್ಥ ಆಗಬೇಕು ಅಂದರೆ, ಅನಿಷ್ಟ ಅಂದರೆ ನರಕ, ಇಷ್ಟ ಅಂದರೆ ಸ್ವರ್ಗ, ಮಿಶ್ರ ಅಂದರೆ ಸುಖ ಮತ್ತು ದುಃಖಗಳ ಸಮ್ಮಿಶ್ರ ಸ್ವರೂಪವಾಗಿರತಕ್ಕಂಥ ಈ ಮನುಷ್ಯನ ಜನ್ಮ, ಪ್ರಾಣಿ ಜನ್ಮ. ಸುಖವೂ ಇರುತ್ತೆ, ದುಃಖವೂ ಇರುತ್ತೆ. ಹೀಗಾಗಿ ಈ ಮೂರು ಫಲಗಳು ಭವತ್ಯತ್ಯಾಯಿನಾಂ ಪ್ರೇತ್ಯ, ಈ 3 ಫಲಗಳು ಅನಿಷ್ಟಮಿಷ್ಟಂ ಮಿಶ್ರಂಚ, ಈ 3 ಫಲಗಳು ಪ್ರೇತ್ಯ, ಒಬ್ಬ ಮನುಷ್ಯ ಸತ್ತು ಪ್ರೇತ್ಯಾವಸ್ಥೆಗೆ ಹೋಗುತ್ತಿದ್ದಂತೆಯೇ, ಅಂದ್ರೆ ಒಬ್ಬ ಮನುಷ್ಯ ಸಾಯ್ತಾ ಇದ್ದ ಹಾಗೆ ಅವನ ಹಿಂದೆ ಹೋಗುತ್ತೆ. ಭವತ್ಯತ್ಯಾಯಿನಾಂ, ನಮ್ಮ ಕರ್ಮ ಫಲಗಳು, ನಾವು ಬದುಕಿದ್ದಾಗ ಮಾಡತಕ್ಕಂಥ ಕರ್ಮಗಳಿಂದ ಉತ್ಪತ್ತಿಯಾಗತಕ್ಕಂಥ ಫಲಗಳು, ಪುಣ್ಯ ಪಾಪಗಳು, ನಾವು ಸಾಯುತ್ತಿದ್ದಂತೆಯೇ ಭವತಿ, ಯಾರಿಗೆ ಸಿಗುತ್ತೆ ಅಂದರೆ ಅತ್ಯಾಯಿನಾಂ, ಬದುಕಿದ್ದಾಗ ತ್ಯಾಗವನ್ನು ಮಾಡದೇ ಇರತಕ್ಕಂತಹ ವ್ಯಕ್ತಿಗೆ ಇದು ಸಿಗುತ್ತೆ. ಏನು ತ್ಯಾಗ ಮಾಡಬೇಕು ಅದೆಲ್ಲ ನಾವು ಮುಂದೆ ಚರ್ಚೆ ಮಾಡ್ತೀವಿ. ಅರ್ಜುನ ಮತ್ತು ಕೃಷ್ಣರ ಸಂಭಾಷಣೆಯಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅರ್ಥ ಮಾಡಿಕೊಳ್ಳಬೇಕಾದ್ದು, ಯಾರು ತ್ಯಾಗಿಯಲ್ಲವೋ ಅತ್ಯಾಗಿ, ಭವತ್ಯತ್ಯಾಗಿನಾಂ ಪ್ರೇತ್ಯ, ಯಾರು ತ್ಯಾಗಿಯಾಗಿರುವುದಿಲ್ಲವೋ, ಯಾರು ಬಿಟ್ಟಿರುವುದಿಲ್ಲವೋ, ಯಾರು ತ್ಯಜಿಸಿರುವುದಿಲ್ಲವೋ, ಯಾರು ಬಂಧನದಿಂದ ಬಿಡುಗಡೆ ಹೊಂದಿರುವುದಿಲ್ಲವೋ ಅಂತಹ ವ್ಯಕ್ತಿಗೆ, ಅತ್ಯಾಗಿಗೆ ಈ ಫಲಗಳು ಬಂದು ಸೇರುತ್ತೆ ಸಾಯ್ತಾ ಇದ್ದಾಗೆ. ಆದರೆ ನತು ಸನ್ಯಾಸಿನಾಂ ಕ್ವಚಿತ್, ಸನ್ಯಾಸಿಗೆ ಬರಲ್ರಿ ಇದು. ಸನ್ಯಾಸಿಯಾಗಿರತಕ್ಕಂಥವನಿಗೆ ಈ ಕರ್ಮ ಫಲಗಳು ಸಾಯುತ್ತಿದ್ದಂತೆ ಅಂಟುವುದಿಲ್ಲ, ಬರುವುದಿಲ್ಲ, ಹಿಂಸಿಸುವುದಿಲ್ಲ, ಹಿಂಬಾಲಿಸುವುದಿಲ್ಲ. ಅತ್ಯಾಗಿಗೆ ಬರುತ್ತೆ, ಸನ್ಯಾಸಿಗೆ ಬರಲ್ಲ. ಅಂದ್ರೆ ಅತ್ಯಾಗಿಗೆ ಬರುತ್ತೆ, ತ್ಯಾಗಿಗೆ ಬರಲ್ಲ. ಸನ್ಯಾಸದ ಮೂಲವೇ ತ್ಯಾಗ. ಹೀಗಾಗಿ ಈ 12ನೆಯ ಶ್ಲೋಕ ನಾವು ಮೊದಲು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಬರಬೇಕು. ಅದು ಕಾರಣ, ತ್ಯಾಗಿಯಾಗಿರತಕ್ಕಂತಹ ಮೂಲ ದ್ರವ್ಯದಿಂದ ಸಿದ್ಧನಾದ ಸನ್ಯಾಸಿಗೆ ತಾನು ಮಾಡಿದಂತಹ ಕರ್ಮ ಫಲಗಳು ಅಂಟುವುದಿಲ್ಲ ಅನ್ನುವುದು ಆ ಶ್ಲೋಕದ ಅರ್ಥ.
ಉಳಿದವರಿಗೆಲ್ಲ ಅದು ಬರುತ್ತೆ. ಇದರ ಮೂಲಕ ನಾವೇನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸನ್ಯಾಸ ಹಾಗೂ ತ್ಯಾಗ ಎರಡೂ ಭೇದ ಇಲ್ಲ, ಅವೆರಡೂ ಒಂದೇ. ಆದರೆ ಅರ್ಜುನ ಅದನ್ನು ಭೇದದಿಂದ ಕೇಳ್ತಾ ಇದ್ದಾನೆ, ಎರಡನ್ನೂ ಪ್ರತ್ಯೇಕವಾಗಿ ಕೇಳ್ತಾ ಇದ್ದಾನೆ. ಅಂದರೆ ಅದರ ಅರ್ಥ ಏನು ಅನ್ನುವುದನ್ನೇ ಇದು ನಾವು ನೋಡಬಹುದು. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಇದು ಅರ್ಜುನನ ಪ್ರಶ್ನೆ. ಇದು ಬಹಳ ತೀಕ್ಷ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಶ್ನೆ. ನಾವು ಆ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಸ್ಪಷ್ಟನೆಯನ್ನ ಕೊಟ್ಟುಬಿಡೋಣ. ನಾವು ದುರ್ಬಲರಾಗಿರತಕ್ಕಂಥ, ಕೇವಲ ಕಾವಿ ಬಟ್ಟೆ ಧರಿಸ್ಕೊಂಡಿರತಕ್ಕಂಥ, ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಭಿಕ್ಷೆಯನ್ನು ಕೇಳ್ತಾ ಇರತಕ್ಕಂಥ, ಅಥವಾ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಸನ್ಯಾಸಿಗಳು ಅಂತ ಹೇಳಿ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗಿ ಬದುಕ್ತಾ ಇರತಕ್ಕಂಥ, ಅಥವಾ ಶಿಷ್ಯ ಪರಂಪರೆಯನ್ನೋ ಹಣದ ಸಂಗ್ರಹವನ್ನೋ ಇತ್ಯಾದಿ ಸಂಗ್ರಹವನ್ನು ಮಾಡಿಕೊಂಡಿರತಕ್ಕಂಥ, ಆ ರೀತಿಯ ಸಂಗ್ರಹದ ಮೇಲೆ ಆಧರಿಸಿರತಕ್ಕಂಥ, ಸಂಗ್ರಹ ಇರೋದು ಬೇರೆ. ಸನ್ಯಾಸಿಯೊಬ್ಬನಿಗೆ ಅನುಯಾಯಿಗಳು ಸಹಸ್ರ ಸಂಖ್ಯೆಯಲ್ಲಿರಬಹುದು, ಅದು ಬೇರೆ. ಸನ್ಯಾಸಿ ಒಂದು ಮಠವೂ ಇರಬಹುದು, ಅದು ಬೇರೆ. ಆದರೆ ಅದರ ಮೇಲೆ ಅವಲಂಬಿಸಿರತಕ್ಕಂಥ ನ ಕರ್ಮಣಾನ ಪ್ರಜಯಾ ಧನೇನ, ಸನ್ಯಾಸಿಯ ಲಕ್ಷಣವನ್ನು ಹೇಳ್ತಾ ಆದೇಶ ಹೊರಡತಕ್ಕಂಥದ್ದು ಏನಪ್ಪ ಅಂದರೆ ನ ಕರ್ಮಣ, ನೀವು ಮಾಡ್ತಾ ಇರತಕ್ಕಂಥ ಕರ್ಮದಿಂದಲಾಗಲಿ, ನ ಪ್ರಜಯ, ನಿಮ್ಮ ಹತ್ರ ಎಷ್ಟು ಜನ ಶಿಷ್ಯರಿದ್ದಾರೆ ಅಂತಲಾಗಲಿ, ಧನೇನ, ನಿಮ್ಮಲ್ಲಿರೋ ಹಣದಿಂದಾಗಲಿ ನೀವು ಸನ್ಯಾಸಿ ಆಗೋದಿಲ್ಲ. ಅದರಿಂದಲೇ ನಾವು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ಹೀಗಾಗಿ ಅರ್ಜುನನ ಪ್ರಶ್ನೆ ಇಂತಹ ಮೇಲ್ನೋಟದ ಗಭೀರ ಚಿತ್ತರಲ್ಲದ, ನಿಜವಾದ ಸನ್ಯಾಸಿಗಳಲ್ಲದ ಮೇಲ್ನೋಟದ ಸನ್ಯಾಸಿಗಳು, ಬೂಟಾಟಿಕೆ ಸನ್ಯಾಸಿಗಳು, ಕೋಟಾ ಸನ್ಯಾಸಿಗಳು, ಅಥವಾ ಸನ್ಯಾಸವನ್ನು ಒಂದು ವೃತ್ತಿಯಾಗಿ ತೆಗೆದುಕೊಂಡು ಹೊಟ್ಟೆ ಹೊಡೆದುಕೊಳ್ತಾ ಇರತಕ್ಕಂಥವರು, ಅವರಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಅವರು ನಮ್ಮ ಚರ್ಚೆಯಲ್ಲಿ ಇಲ್ಲ. ಯಾಕೆಂದರೆ ಕೃಷ್ಣ ಮತ್ತು ಅರ್ಜುನ ಮಾತಾಡ್ತಾ ಇದ್ದಾರೆ, ಬಹಳ ಉನ್ನತ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆದ್ದರಿಂದ ಅರ್ಜುನ ಕೇಳಿದ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತು, ನಾನು ತಿಳ್ಕೋಬೇಕು ಅಂತಿದ್ದೀನಯ್ಯ. ಬರೀ ಸನ್ಯಾಸ ಅನ್ನೋದನ್ನು ಕೇಳ್ತಾ ಇಲ್ಲ ಅರ್ಜುನ. ಮಹಾಬಾಹೋ, ಕೃಷ್ಣ ಮಹಾಬಲಿಷ್ಠನಾಗಿರ್ತಕ್ಕಂಥ ಬಾಹುಬಲಿ, ತತ್ವಮಿಚ್ಛಾಮಿ, ಸನ್ಯಾಸಿಯ ತತ್ವವನ್ನು ನನಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ತತ್ವಮಿಚ್ಛಾಮಿ ವೇದಿತು, ನಾನು ತಿಳ್ಕೋಬೇಕಾಗಿದೆ ನಾನು. ಹೀಗಾಗಿ ಅರ್ಜುನನ ಪ್ರಶ್ನೆ ಅತ್ಯಂತ ಗಂಭೀರವಾದದ್ದು. ತ್ಯಾಗಸ್ಯ ಚ ಹೃಷೀಕೇಶ, ಅಲ್ಲಿ ಹೃಷೀಕೇಶ ಅನ್ನೋದಕ್ಕೊಂದು ವಿಶೇಷವಾದ ಅರ್ಥ ಇದೆ. ಹೃಷೀಕೇಶ ಅಂದರೆ ಇಂದ್ರಿಯಗಳ ಮೇಲೆ ಜಯವನ್ನು ಹೊಂದಿರತಕ್ಕ ವ್ಯಕ್ತಿ ಅಂತ ಕೃಷ್ಣನ ಕರೀತಕ್ಕಂಥದ್ದು. ತ್ಯಾಗಿ ಅಂದರೆ ಅದೇ ಅರ್ಥವೇ. ತ್ಯಾಗಸ್ಯ ಚ ಹೃಷೀಕೇಶ, ಚ ಮತ್ತು ನಾನು ವೇದ ತಿಳ್ಕೋಬೇಕು ಅಂತ ಇದ್ದೇನೆ. ಏನನ್ನ? ತ್ಯಾಗ ಅಂದರೆ ಏನು? ಮಹಾನ್ ತ್ಯಾಗಿಯ ಹತ್ತಿರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅರ್ಜುನ. ಅಷ್ಟೇ ಹೇಳ್ತಿಲ್ಲ ಅವನು. ಪೃಥಕ್ಕೇಶಿನಿಷೂದನ, ಬಹಳ ಅದ್ಭುತವಾಗಿದೆ ಆ ಶ್ಲೋಕ. ಆ ಒಂದು ಶ್ಲೋಕವೇ ಹೆಚ್ಚು ವಿವರಣೆಯನ್ನು ಅಪೇಕ್ಷೆ ಪಡುತ್ತೆ. ಪೃಥಕ್ಕೇಶಿನಿಷೂದನ, ಕೇಶಿಯನ್ನು ಸಂಹಾರ ಮಾಡಿದಂತಹ, ಇಂದ್ರಿಯಗಳ ಮೇಲೆ ಜಯವನ್ನು ಹೊಂದಿರತಕ್ಕಂತಹ ಬಾಹುಬಲಿ, ಇದಕ್ಕೆ ಉತ್ತರ ಹೇಳಪ್ಪ ಅಂತ ಅರ್ಜುನ ಕೇಳಿದ. ಈಗಾಗಲೇ ಹೇಳಿದೆ, ಬಹಳ ವಿಸ್ತಾರವಾಗಿರ್ತಕ್ಕಂಥ, ಬಹಳ ಗಂಭೀರವಾಗಿರ್ತಕ್ಕಂಥ ಅಧ್ಯಾಯ ಇದು ಅಂತ. ಹೀಗಾಗಿ ಕೃಷ್ಣನ ಉತ್ತರ ಏನು ಅನ್ನುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಉಳಿದ ಅಂಶಗಳನ್ನು ನಾನು ಈಗಾಗಲೇ ಹೇಳಿದೆ, 2 ಅಥವಾ 3 ಸಂಚಿಕೆಗಳಲ್ಲಿಯೋ 4 ಸಂಚಿಕೆಯಲ್ಲೋ ಹೇಳಿ ಮುಗಿಸ್ತೀನಿ ಅಂತ ಅಂದ್ಕೊಂಡು ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣ.
ವೇದಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವು, ಹುದೀ ಭಾರತದೊಳೊಂದಕ್ಷರವನಾದರಿಸಿ ಕೇಳ್ದರಿಗೆ.